ಈ ಗಾಡಿ ಓಡಿಸೋಕೆ DL ಬೇಕಾಗಿಲ್ಲ, ಈ ಗಾಡಿಗೆ RC ಕಾರ್ಡು ಬೇಕಾಗಿಲ್ಲ, ಇನ್ಶೂರೆನ್ಸ್ ಬೇಕಾಗಿಲ್ಲ, ನಿಮಗೆ 18 ವರ್ಷ ಆಗಿರೋದು ಬೇಕಾಗಿಲ್ಲ. ಈ ಗಾಡಿಲೂ ಫ್ರಂಟು ಬರ್ಬೋದು, ರಿವರ್ಸ್ ಬೇಕಾ ರಿವರ್ಸ್ಗೂ ಹೋಗ್ಬೋದು. ಸೊ ಅದ್ರ ಜೊತೆಲಿ ನಿಮ್ಮ ಮಕ್ಳಿದಾರ ಕುಣಿಸ್ಕೊಂಡು ಹೋಗೋಕ್ಕೆ ಬನ್ನಿ ತೋರಿಸ್ತೀನಿ. ನಿಮ್ಮ ಮಕ್ಕಳಿಗೆ ನಿಮ್ಮ ಮಗುಗೆ ಒಂದು ಸೀಟು ಸಪ್ರೇಟಾಗಿ ಒಂದು ಸೀಟ್ ಕುಣಿಸ್ಬಿಟ್ಟು ಹಿಡ್ಕೊಳ್ಳೋಕೆ ಹ್ಯಾಂಡ್ಲು ಕೂಡ ಕೊಟ್ಬಿಟ್ಟಿದ್ದಾರೆ. ಅವರೇ ಓಡಿಸೋ ಒಂಥರ ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ ಈ ಗಾಡಿ ಓಡಿಸೋದ್ರಿಂದ. ಈ ಥರ ಒಂದು EV ಗಾಡಿನ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. 2 ಮಾಡಲಲ್ಲಿ ಸಿಗ್ತಾ ಇರುವಂಥದ್ದು. ಒಂದು ಸ್ಮೈಲ್ ಮಾಡಲ್ ಆಗಿರುತ್ತೆ, ಸೆಕೆಂಡ್ ಮಾಡಲ್ ನೋಡೋದಾದ್ರೆ ಆಂಗಲ್ ಮಾಡಲ್ ಆಗಿರುತ್ತೆ. ಇದು ಆಂಗಲ್ ಅಂತ, ಇನ್ನೊಂದು ಸ್ಮೈಲ್ ಮಾಡಲ್ ಅಂತ. ಓಕೆ, ಇದ್ರ ಬಗ್ಗೆ ಫೀಚರ್ನ ತಿಳ್ಕೊಂಬೋಣ. ಸೊ ಆಂಗಲ್ ಮಾಡಲ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಮುಂದೆ ಕ್ಯಾರಿಯರ್ ಬರುತ್ತೆ, ಹೆಡ್ಲೈಟ್ ಬರುವಂಥದ್ದು ನಿಮಗೆ, ಅದ್ರ ಜೊತೆಲಿ ನಿಮಗೆ ಫ್ರಂಟ್ ಲೆಗ್ ಬ್ರೇಕ್ ಬರುವಂಥದ್ದು. ಅದ್ರ ಜೊತೆಲಿ ನಿಮಗೆ ನೋಡೋದಾದ್ರೆ ಟೈರ್ ನೋಡೋದಾದ್ರೆ 12 ಇಂಚ್ ಟೈರ್ 3 ಸಿಗುವಂಥದ್ದು. ಬೂಟ್ ಸ್ಪೇಸ್ ನೋಡಿದ್ರೆ ಒಳ್ಳೆ ಬೂಟ್ ಸ್ಪೇಸು ಕೂಡ ಸಿಗುತ್ತೆ. ಅದಾದ್ಮೇಲೆ ನಿಮಗೆ 3 ಸೀಟ್ ಸಿಗುವಂಥದ್ದು. ಎರಡೇ ಕಾಣಿಸ್ತಿದಿಲ್ಲ, ಇನ್ನೊಂದು ಎಲ್ಲಿದೆ ಅಂತಂದರೆ ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ನೀವು ಇದನ್ನು ಪ್ರೆಸ್ ಮಾಡಿದ್ದೀರಾ ಅಂತಂದರೆ ಓಕೆ ಲಾಕ್ ಆಯಿತು. ಇದನ್ನು ಜಸ್ಟ್ ಹಿಂಗೆ ತಿರುಗಿಸಿ ಹಿಂಗೆ ಮಾಡಿ ನೋಡಿ. ಸೊ ನಿಮ್ಮ ಮಗುನ ಕುಣಿಸಿದ್ರೆ ನಿಮ್ಮ ಮಗು ಬಂದು ಹ್ಯಾಂಡಲ್ನ ಹಿಡ್ಕೊಳ್ಳುತ್ತೆ, ನೀವು ಇಲ್ಲಿ ಕೂತ್ಕೋತೀರಾ, ಇನ್ನೊಬ್ಬ ಮಗನೋ ಮಗಳ ಇಲ್ಲಿ ಕೂತ್ಕೋತಾರೆ. ಸೊ ನೋಡಿ ಯಾವ ಥರ ಇದೆ ಅಂತ. ಸೊ EV ಬೈಕಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಯೂನಿಕ್ ಆಗಿರೋ ಡಿಸೈನಲ್ಲಿ ತಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇದ್ರ ಜೊತೆಲಿ ನೀವು ಫೀಚರ್ ಅಂತ ನೋಡೋದಾದ್ರೆ ಇದರಲ್ಲಿ 2 ರಿಮೋಟ್ ಬರುತ್ತೆ, 2 ಮ್ಯಾನುವಲ್ ಕೀ ಬರುತ್ತೆ. ಕೀಲು ಕೂಡ ಸ್ಟಾರ್ಟ್ ಮಾಡ್ಬೋದು, ರಿಮೋಟಲ್ಲಿ ಕೂಡ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಡಬಲ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗಿದೆ. ಸೊ ನೀವು ಜಸ್ಟ್ ಲಾಕ್ ಮಾಡಿದ್ರೆ ಆಫ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಬ್ಯಾಟ್ರಿ ಪರ್ಸೆಂಟೇಜು, ಎಷ್ಟು ಕಿಲೋಮೀಟರ್ ರನ್ ಮಾಡಿದ್ದೀವಿ, ಓಡಿಸಿದ್ದೀವಿ ಅಂತ. ಸೊ ಸ್ವಿಚ್ಗಳು ನೋಡೋದಾದ್ರೆ ಆ್ಯಂಡ್ D ಅಂತಂದರೆ ಡ್ರೈವ್ ಮೋಡು, R ಅಂದರೆ ರಿವರ್ಸ್ ಮೋಡು. ನಿಮಗೆ 4 ಮೋಡಲ್ಲಿರುವಂಥ ಸ್ಪೀಡ್ ಸಿಗುತ್ತೆ, 1 2 3 ಅಂತ. ಹೆಡ್ಲೈಟು ಕೂಡ ಸಿಗುವಂಥದ್ದು. ಅದಾದಮೇಲೆ ಇಂಡಿಕೇಟರು RN ನೋಡಿ, ಇದು ಇಂಡಿಕೇಟರು RN ಸಿಗುವಂಥದ್ದು. ಸೊ ನೋಡಿದ್ರಲ್ಲ, EV ಗಾಡೀಲಿ 3 ಟೈರ್ ಬರುವಂಥದ್ದು. ಇನ್ ಕೇಸ್ ಏನಾದರೂ ಸ್ಟಾರ್ಟಿಂಗು ಗಾಡಿ ಕಲಿಬೇಕು ಗುರು, ಸ್ಕೂಟಿನ ಭಯ ಆಗುತ್ತೆ ನನಗೆ ಸ್ಕೂಟಿ ಕಲಿಕೆ ಅಂತ ಅನ್ನೋರು, ಬಿಡಿಸ್ಬಿಡ್ತೀನಿ ಹಂಗೆ ಹಿಂಗೆ ಅನ್ನೋರು ಈ ಗಾಡಿನ ತಗೋಬೋದು. ಯಾಕೆಂದರೆ ನೀವು ಕಲ್ತಂಗೂ ಆಗುತ್ತೆ, ರೆಗ್ಯುಲರ್ ಯೂಸ್ ಮಾಡೋಕ್ಕೂ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಈ ಗಾಡಿನ ತಗೋತಾ ಇದ್ರೆ ಅಂದರೆ ಮೊದಲು ಹೇಳ್ದಂಗೆ ಒಂದು ಹೆಲ್ಮೆಟ್ ಕೂಡ ಫ್ರೀಯಾಗಿ ಕೊಡ್ತಾರೆ.